ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅದು ಮಲ್ಲಪ್ಪ ಜೋತ್ ಅವರು. ಇತ್ತೀಚಿನ ಬೆಳವಣಿಗೆ ಅತಿ ಇತ್ತೀಚಿನದಂದ್ರೂ ಅಡ್ಡಿ ಇಲ್ಲ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ಕೊನೆ ನಾನು ಚುನಾವಣೆ ಅಂತ ಹೇಳ್ತಾ ಇದ್ದವರು, ನಾನು ಮುಂದೆ 2022 ನಂತರದಲ್ಲೂ ನಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳೋ ಮೂಲಕ ಬಾಂಬ್ ಬಂದು ಒಂದು ಚಿಡಿಸಿಬಿಟ್ಟಿದ್ದಾರೆ. ಈ ರಾಜಕಾರಣಿಗಳು ಈಗನ ಹೇಳೋದೊಂದು ಮಾಡೋದೊಂದು, ಯಾಕೆಂದರೆ ಈಗ ಹೊಸ ಏನೇನು ದೇವರಾಜ್ ಅರಸ್ ಅವರು 7 ವರ್ಷ 7 ತಿಂಗಳಿದ್ರು ನಾ ರೆಕಾರ್ಡ್ ಮುರಿಬೇಕಾಗಿದೆ. ಜನ ಅಪೇಕ್ಷೆ ಮಾಡ್ತಾಯಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿರಲಂತೆ. ನಾನು 2028ರಲ್ಲೂ ನಾನು ಇಲ್ಲ ಅನ್ನುವಂಗೆ ಮಾತಾಡಿದ್ದೆ. ಅದರ ಎದುರಾಳಿಗಳಿಗೆ ಒಂದು ರೀತಿ ಬಿಸಿ ಮುಟ್ಟಿಸಂಗೆ ಆಗಿಬಿಟ್ಟದ. ಏನಪ್ಪ ಇದು, ಉಗುಳಬೇಕು ನುಂಗಬೇಕು ಈ ಹೊಡೆತವಲ್ಲ ಅಂತ. ಅಟ್ಲೀಸ್ಟ್ 2020ಕ್ಕೆ ನಾವು ಬಿಟ್ಟು ಹೋಗಾರಪ್ಪ, ನಾವು ಏನಾದರೂ ಮುಖ್ಯಮಂತ್ರಿ ಆಗಬೇಕಂತೇಳಿ ಪಾಪ ಕನಸ್ಗ ಅಂತಿದ್ರು ಡಿ ಕೆ ಶಿವಕುಮಾರ್ ಅವರು. ಅವ್ರಿಗೆ ಮತ್ತೊಂದು ಶಾಟ್ ಹೊಡೆದಂಗೆ ಆಗಿದೆ. ನಿಜವಾಗಿಯೂ ಮುಂದುವರಿತಾರೆ ಸಿದ್ದರಾಮಯ್ಯವರು. ಅದು ಇದರಿಂದ ಏನಾದರೂ ಗಿಮಿಕ್ ಇರ್ಬೋದಾ, ಏನಾದರೂ ವಿಷಯ ಇರ್ಬೋದಾ, ಯಾರಿಗೆ ಗೊತ್ತು. ಯಾಕಂದರೆ ಸಿದ್ದರಾಮಯ್ಯನವರು ರಿಟೈರ್ ಆಗ್ತೀನಿ ನಂದಿದೆ ಕೊನೆ, ಇನ್ನು ಮುಂದೆ ನಿಲ್ಲೋದಿಲ್ಲ ಎಲೆಕ್ಷನ್ ಅನ್ನೋಂಥ ಮಾತು ಮಾತಾಡಿದರು. ಆದರೆ ಈಗ ಹೊಸ ರೂಪ ತೊಗೊಳ್ಳಿಕತ್ತದ. ಇದು ಏತರ ಸಂಕೇತ ಅಂತ ಈ ಹಿಂದಿನ ಎಪಿಸೋಡದಲ್ಲೇ ಚರ್ಚಿಸಿದಂಗೆ ವಿಶೇಷವಾಗಿ ದಲಿತ ನಾಯಕರನ್ನು ಬೆಳೆಸುವಂಥದ್ದು, ದಲಿತರೊಬ್ಬರು ಯುವಕರು ಬರುವಂಥದ್ದು, ಅಂಥವ್ರು ಅಧ್ಯಕ್ಷರು ಮಾಡುವಂಥ ವಿಚಾರ ಚರ್ಚೆ ಮಾಡಿದ್ವಿ. ಆ ದಿಶೆಯಲ್ಲೇ ಇವರು ಶಿಷ್ಯಂದರು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ರಾಜಣ್ಣ ಅವರಾಗಿರ್ಬೋದು, ಪರಮೇಶ್ವರ್ ಅವರು ಚರ್ಚೆ ನಡೆಸಿದ್ದಾರೆ ಅಂತ ಸುದ್ದಿಗಳು ಕೇಳ್ತಾ ಇದ್ವಿ.